ಏನಂದ್ರು, ಭಗವದ್ಗೀತಾ ಯುದ್ಧ ಮಾಡಂತ ಹೇಳ್ತೈತಿ. ಒಬ್ಬ ದೊಡ್ಡ ಪಂಡಿತ್ ಬಂದಿದ್ದ. ಕೆಲವೊಂದು ಲದ್ದಿ ಜೀವಿಗಳು ಅದಾವ ಅದ್ರೊಳಗೆ, ಬುದ್ಧಿಜೀವಿಗಳಲ್ಲ, ಲದ್ದಿ ಜೀವಿಗಳು. ಸುತ್ತೂರಾಗ ಸಿದ್ದೇಶ್ವರ ಅಪ್ಪಗಳು ನಕ್ಷತ್ರ ಫಾರ್ಮ್ದೊಳಗೆ ಇದ್ದರು. ವಚನಗಳ ಮೇಲೆ ಚಿಂತನೆ ನಡೆದಿತ್ತು. ಒಬ್ಬ ಲದ್ದಿ ಜೀವಿ ಅಲ್ಲಿ ಬಂದಿದ್ದ. ನಾವು ಮಾತಾಡ್ಕೊತ ಕುಂತಿದ್ದೀವಿ. ನಾನು ಹಿಂದುತ್ವದ ಬಗ್ಗೆ ಮಾತಾಡ್ತಿದ್ದೆ, ಅವ್ರು ಲಿಂಗಾಯತದ ಬಗ್ಗೆ ಮಾತಾಡ್ತಿದ್ರು. ಮಾತಾಡ್ಕೋತ ನಾವು ಭಗವದ್ಗೀತೆ ಉಪನಿಷತ್ತುಗಳ ವಿಚಾರ ವ್ಯಕ್ತಪಡಿಸಿದಾಗ ಅದೇನು ಸಾಹಿತ್ಯನ್ ಯಾವುದಾದ್ರೂ ದೇವರು ಯುದ್ಧ ಮಾಡಕ್ಕೆ ಹೇಳ್ತೈತೇನು, ಕೊಲ್ಲಿಕ್ಕೆ ಹೇಳುವಂಥ ಅವ ದೇವರಕ್ಕನೇನು, ಹಂಗೇನು ಹಿಂಗೇನು ಅಂತೇಳಿ ಸಿಕ್ಕಾಪಟ್ಟೆ ಕೃಷ್ಣನ ಬಗ್ಗೆ ಆಕ್ಷೇಪ ಮಾಡಿದ್ರು. ಅಂದ ಕೂಡಲೇ ನಾನು ಅವಾಗೇನೂ ಅನ್ನಲಿಲ್ಲ. ಅವನು ಬಂದು ಸಿದ್ದೇಶ್ವರ ಅಪ್ಪಗಳಿಗೆ ಹೇಳಿದೆ, ಅಪ್ಪವ್ರ ಆ ಲದ್ದಿ ಜೀವಿ ಹಿಂಗಿಂಗ ಮಾತಾಡ್ತಿದ್ದನ್ರಿ, ಕೃಷ್ಣ ಯುದ್ಧ ಮಾಡಕ್ಕೆ ಹೇಳ್ತಾನ, ಹೊಡಿಬಡಿ ಅಂತ ಹೇಳೋರು ಎಂದರ ದೇವರಕ್ಕರೇನು ಅಂತ ಕೇಳಿದ. ಆಮ್ಯಾಗ ಭಗವದ್ಗೀತಾ ಯುದ್ಧ ಮಾಡು, ಹೊಡೆದಾಡು, ಸಂಘರ್ಷ ಮಾಡು ಅಂತ ಹೇಳುದು ಇದು ಅಧ್ಯಾತ್ಮ ಗ್ರಂಥ ಆಕೈತೇನು ಅಂತ ನಾ ಬುದ್ಧಿಯವ್ರಿಗೆ ಹೇಳಿದೆ. ಅಪ್ಪಗಳು ನನಗೇನಂದ್ರು, ನಾಳೆ ಮುಂಜಾನೆ ಅವ್ರಿಗೊಂದು ಪ್ರಶ್ನೆ ಕೇಳ್ರಿ. ಏನಂತ, ನಮ್ಮ ಲಿಂಗಾಯತ ಲಿಂಗಾಯತ ತತ್ವಜ್ಞಾನದಲ್ಲಿ ಗಣಾಚಾರ ಅಂತ ಒಂದೈತಲ್ಲ, ಹಂಗಂದ್ರೆ ಏನು ಅಂತ ಕೇಳ್ರಿ ಅವಾಗ. ನಮ್ಮ ಮರುದಿವ್ಸ ಮುಂಜಾನೆ ಆ ಲದ್ದಿ ಜೀವಿ ಕೇಳಿದೆ, ಈ ಪಂಚಾಚಾರಗಳಲ್ಲಿ ಗಣಾಚಾರ ಅಂತ ಒಂದೈತಲ್ಲ, ಅದ್ರದ್ದು ಏನು ಕೆಲಸ ಅಂತ ಕೇಳಿದೆ. ಅದುರೇ ಧರ್ಮಕ್ಕೆ ಸಂಕಟ ಬಂದಾಗ ಬೇಕಾದವ್ರನ್ನ ಕೊಂದ್ರು ನಡಿತೈತಿ ಧರ್ಮ ಉಳಿಸೋ ಸಲುವಾಗಿ. ಮತ್ತು ನಿನ್ನೆ ಕೃಷ್ಣ ಹೇಳಿದ್ದು ತಪ್ಪಂದು ಇವತ್ತಿದು ಹೆಂಗೆ ಸರಿ ಆಕಾಯ್ತು ಮಾಸ್ತರ್ ಅಂದೆ. ನಾವು ಇವತ್ತಿನ ತನ ಮಾಸ್ತರ್ ತಲೆ ಎತ್ತಿಲ್ಲ. ಮತ್ತೊಬ್ಬರಿಗೆ ಮಾತಾಡೋದು ಬಹಳ ಸುಲಭ. ಹಿಂಗ ನಮ್ಮ ಮಂದಿ ತಲೆ ಕೆಡಿಸ್ಯಾರ ಇವ್ರು. ನಾ ಈ ಮಾತುಗಳನ್ನು ಯಾಕೆ ಹೇಳಿದೆ ಅಂತಂದ್ರೆ ಹಿಂಗೆ ಮೇಲಿಂದ ಮೇಲೆ ಮಾಡ್ತಿರ್ತಾರೆ. ಚರ್ಚ್ಗಳ ಬಗ್ಗೆ ಮಾತಾಡೋದಿಲ್ಲ. ಓಣಿಗೊಂದು ಚರ್ಚ್ ಆಗ್ಯಾವ್ರಿ. ಆಮ್ಯಾಗ ಇನ್ನೊಂದು ಹೇಳ್ತೀನಿ, ಬೀದರ್ ಜಿಲ್ಲಾದಾಗ ಇದ್ದಷ್ಟು ಚರ್ಚ್ ರಾಜ್ಯದೊಳಗೆ ಯಾವ ಜಿಲ್ಲಾದಾಗೂ ಇಲ್ಲ. ಯಾಕಂದ್ರೆ ಬೀದರ್ ಜಿಲ್ಲಾದೊಳಗೆ ಬಸವ ತತ್ವ ಪ್ರಚಾರಕರು ಅತಿ ಹೆಚ್ಚದಾರ. ಅಲ್ರಿ, ಬಸವಣ್ಣನ ಈ ಸ್ಥಿತಿಗೆ ಒಯ್ದಿಡ್ತೀರಿ ನೀವು, ನಮಗೆ ಸಿಟ್ಟು ಬರ್ಲಕ್ಕಿಲ್ಲ. ನಮ್ಮ ಮಹಾತ್ಮನನ್ನು ಈ ರೀತಿ ಬಳಸ್ಕೊಂಡು ಹಿಂದೂ ಧರ್ಮವನ್ನು ನೀವು ಅವಹೇಳನ ಮಾಡ್ತಾ 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 ಮತ್ತೊಬ್ಬರ ಧರ್ಮಕ್ಕೆ ದಾರಿ ಮಾಡಿಕೊಡ್ತೀರಿ ಅಂದ್ರೆ ನಿಮಗೆ ಯಾರ ಬಗ್ಗೆನೂ ಚಿಂತಿಲ್ಲ. ಓಣಿಗೊಂದೊಂದು ಚರ್ಚ್ ತಲೆ ಎತ್ತಿದ್ರು ಇವ್ರಿಗೆ ಅದ್ರದ್ದೇನೂ ಚಿಂತಿಲ್ಲ. ಆದ್ರೆ ಗುಡಿಗಳು ಕಟ್ಟಬಾರ್ದು ಅಂತಾರೆ. ತಾಯಂದಿರು ಕುಂಕುಮ ಹಚ್ಕೋಬಾರ್ದು. ನಾ ಅವ್ರಿಗೆ ಕೇಳಿದೆ, ನೋಡ್ರಪ್ಪ ಪುಣ್ಯಾತ್ಮರೇ, ನೀವು ಯಾರು ಬಸವಣ್ಣವ್ರು, ನನಗೆ ಇನ್ನೊಂದು ಸಿಟ್ಟು ಅವ್ರ ಮ್ಯಾಗ ಯಾಕೆ ಬರ್ತಿತ್ತು ಅಂದ್ರೆ, ಬಸವ ತತ್ವ ಚೆನ್ನಾಗಿ ತಿದ್ದಿ ಮಾಡಿ ಅದನ್ನೇನು ನಿಮಗೆ ಹೆಂಗೆ ಬೇಕು ಹಂಗೆ ಹೇಳ್ಕೊಳಕ್ಕೆ ಕಲ್ತೀರಿ. ಆದ್ರೆ ಬಸವ ತತ್ವದಂಗೆ ನಡ್ಕೊಳ್ಳೋರು ಒಬ್ಬರ ಅದಿರೇನು ನೀವು ಅಂತ ಕೇಳಿದ್ನ. ಅವ್ರಿಗೆ ಅದು ಸಿಟ್ಟು ಬಂತು ನೋಡ್ರಿ. ಸಿಟ್ಟು ಬಂದ ಕೂಡಲೇ ಇನ್ನು ಎಲ್ಲ ಕಡೆ ಹೋಗಿ ಕೇಳಿಗಳೇನಂತ ಒಂದು ಜಿಲ್ಲಾ ಬಂದಿ ಮಾಡ್ರಿ, ಒಂದು ಜಿಲ್ಲಾ ಬ್ಯಾನ್ ಮಾಡ್ರಿ ಅಂತ ತಿಳ್ಕೊಂಡು ಹೋಗಿ ಸರ್ಕಾರದವ್ರ ಹತ್ರ ಕುಂತು ಕೂಡಲೇ ಅವರು ಒಂದು 4 ಮಂದಿನ ಕಳಿಸೋದು. ಕಾಡು ಸಿದ್ದೇಶ್ವರ ಸ್ವಾಮಿ ಭಾಷಣದಿಂದ ಇಲ್ಲಿ ದಂಗೆಗಳಾಗುವ ಸಾಧ್ಯತೆ ಇದೆ ಅಂತ. ಇಲ್ಲಿನೂ ನಿನ್ನ ಜಮಖಂಡ್ಯಾಗ ಒಂದು 10 ಹಂದಿ ಹೋಗಿದ್ದು. ಅವು ಹಂದೆಣ್ಣುಗಳು ಹೋಗಿ ಅಪ್ಲಿಕೇಶನ್ ಕೊಡೋ ಪ್ರಯತ್ನ. ನಾ ಅಂಥವ್ನು ಭಾಳ ತೊಗೊಳೋದಿಲ್ಲ, ಯಾರ ಹೆಸರಲ್ಲೂ ತೊಗೊಳೋದು. ಯಾಕಂದ್ರೆ ಹಂದಿಗೂಡು ಕುಸ್ತಿ ಹಿಡಿಬಾರ್ದು ಯಾವಾಗಲೂ. ಅವನೇನು ಗೆದ್ದರೂ ಅರ್ಥ ಇಲ್ಲ, ಸೋತರೂ ಅರ್ಥ ಇರಂಗಿಲ್ಲ. ಅದಕ್ಕೆ ಮೈಗೆ ಹೊಲಸು ಹಚ್ಕೊಂಡ ಬರ್ತೈತಿ ಅಂತೇಳಿ. ಆದರೆ ಎಷ್ಟು ಜೋರಾಗಿ ಹಂದಿಗಳು ಚೀರ್ತಾವಲ್ಲ ತಿಳ್ಕೊಳ್ಬೇಕು, ಒದತ್ತು ಜೋರಾಗಿ ಬಿದ್ದೈತಿ ಇವಕ್ಕಂತ. ಕಳಿಗೆ ಹತ್ತಿದಾಗ ಒದರ್ತಾವೆ, ಇರ್ಲಿಕ್ಕಂದ್ರೆ ಒದರಂಗಿಲ್ಲ. ಅವ ಕುಂಕುಮದ ಬಗ್ಗೆನ ಒದರಲ್ನಕ್ಕ, ಮತ್ತೆ ಅದ್ರ ಬಗ್ಗೆ ಒದರಲ್ರಕ್ಕ. ಭಾಳ ಜೋರಾಗಿ ಚೀರಿದ್ರು ಅಂದ್ರೆ, ಹಂದಿಗಳು ಜೋರಾಗಿ ಚೀರಿದ್ವು ಅಂದ್ರೆ ಕಡ್ತ ಬೇಸ್ನಾಗ ಬಿದ್ದೈತೆ ಅಂತ ತಿಳ್ಕೊಬ. ಅದಕ್ಕೆ ನಾ ಅವ್ರಿಗೆ ಉತ್ತರ ಪತ್ರ ಕೊಡಂಗಿಲ್ಲ, ಜಾಡಿಸಿ ಒಂದು ಒಗೆದಿರ್ತೀನಿ. ಅವು ಮುಂದೆ ಒಂದು ತಿಂಗಳ ತನೂ ಹಂಗೆ ಒದರಾಡ್ಕೊತಾ ಇರ್ತಾವೆ. ಒಂದು ತಿಂಗಳಾಗೋದ್ರಾಗ ತಣ್ಣಗಾಕತಿ, ಮತ್ತೆ ಮುಂದಿನ ಊರಾಗ ಇದು ಮುಗೀತೀಗ. ಬಬಲೇಶ್ವರ ಮುಗಿದ ಕೂಡಲೇ ಬಾಗೇವಾಡಿ ಆಯ್ತು. ಬಾಗೇವಾಡಿ ಆದ ಕೂಡಲೇ ಈಗ ರಬಕವಿ ಬನ್ನಿಹಟ್ಟಿ. ಇದು ಮುಗಿದ ಕೂಡಲೇ ಮುಂದಿನ ತಿಂಗಳು ಯಾದಗಿರಿ ಆಗೈತಿ. ಯಾದಗಿರಿ ಮುಗಿದ ಕೂಡಲೇ ಬೆಳಗಾವಿಗೆ ಐತಿ. ಬೆಳಗಾವಿ ಮುಗಿದ ಕೂಡಲೇ ಮತ್ತೆ ಬೀದರ್ದಾಗ ಐತಿ. ಏಪ್ರಿಲ್ ತಿಂಗಳದಾಗ ಬೀದರ್ ಮಾಡ್ತೀವಂತ ಬೀದರ್ದವ್ರು ತಯಾರಾಗ್ಯಾರ.
ನಾ ಏನು ಬೀದರ್ಗೆ ಬರ್ತೀನಿ ಅಂತ ತಿಳಿದು ಕೂಡಲೇ ಅವು ಚಟಪಟ ಇನ್ನು ಒದ್ದಾಡಕ್ಕೆ ಶುರು ಮಾಡ್ತಾವೆ. ಅಂದ್ರೆ ಏನಪ್ಪ, ಬಿಲದೊಳಗೆ ನೀರು ಹೊತ್ತಂದ್ರೆ ಇರಿವಿ ಹಾವ ಹೆಂಗೆ ಹೊರಗೆ ಬಿದ್ದು ಚಟಪಟ ಒದ್ದಾಡ್ತಾವಲ್ಲ, ಹಂಗೆ ಯುವಕರ ಸ್ಥಿತಿ ಆಕೈತೆ. ಇನ್ನು ಬಂದರ್ ಬಾ ನಿನ್ನ ನೋಡ್ತೀವಿ ಹಂಗೆ ಹಿಂಗೆ ಅಂತಾರೆ. ಇಲ್ಲಿನೂ ಅಂತಿದ್ರು, ನಾ ಬಂದೀನಿ, ಒಂದೂ ಬಂದಿಲ್ಲ. ಮತ್ತಿಷ್ಟು ಮಂದಿ ಬಂದಾರ, ಗೌಡ್ಗಂತರು ದಿನ ಬಂದರ ಬಾ ಅಂತಿರ್ತಾರೆ. ಏನು ಮಾಡೋರದಿರಪ್ಪ ಬಂದು, ನಮಗೇನು ಮುಂದೆ ಹಿಂದಿಲ್ಲ ಖರೆ ಮುಂದೆ ಅದಾರಲ್ಲ ಇಷ್ಟು ಮಂದಿ ಸಾಕಂತೀನಿ. ನಾವು ಯಾರ ಸಲುವಾಗಿ ಮಾಡ್ತೀವಲ್ಲ ಅವ್ರು ಇದನ್ನು ತಿಳ್ಕೊಂಡ್ರೆ ಸಾಕು, ಇದಕ್ಕಿಂತ ಹೆಚ್ಚಿಂದ ಏನೂ ಬೇಡ. 94% ಜನ ನಾವು ಪ್ರತಿಪಾದಿಸ್ತಾ ಇರುವಂಥ ಬಸವಾದಿ ಶರಣರ ಹಿಂದುತ್ವವನ್ನು ಒಪ್ಕೊಂಡಾರ. ನಾ ಯಾಕೆ ಹೇಳಿದೆ ಅಂದ್ರೆ, ಹೋದ ಸಾರಿ ಹೇಳಿ ನಾನು, ಬಸವಾದಿ ಶರಣರ ವಚನಗಳಲ್ಲಿ ಬಹಳ ಐತ್ರಿ, ನಿಮ್ಗೇನು ಹೇಳೋದು, ಅನುಭವದ ದರ್ಶನ. ಎಲ್ಲ ಶರಣರ ವಚನಗಳೊಳಗೆ ಏನಿಲ್ಲ ಅಂತಿಲ್ಲ. ಇವ್ರು ಯಾವ್ದ್ಯಾವ್ದು ಇಲ್ಲ ಅಂತ ಹೇಳ್ಯಾರಲ್ಲ, ಅವಕ್ಕೆ ಒಂದೊಂದು ನಾ ಉದಾಹರಣೆ ಹೇಳ್ತೀನಿ, ಮುಂದೆ ಹೋಗ್ತೀನಿ. ಆಮ್ಯಾಗ ಈ ಸ್ವಾಮಿಗಳಿಗೆ ಎಲ್ಲರಿಗೂ ಹೇಳಿದ್ ನಾನು, ಬಸವಣ್ಣ ಕಾಯ್ಕ ಮಾಡಂತ ಹೇಳಿದೆ. ಒಬ್ಬರ ಕಾಯ್ಕ ಮಾಡ್ತೀರೇನಪ್ಪ? ಇಲ್ಲ, ಎಲ್ಲರೂ ಪುಕ್ಕಟ್ಟೆ ಹೊಡೆಯವ್ರ ನೀವು, ಹೌದಾ? ಒಬ್ಬರು ಕಾಯ್ಕ ಮಾಡಂಗಿಲ್ಲ. ಬಸವಾದಿ ಶರಣರು ದಾಸೋಹ ಮಾಡಂತ ಹೇಳಿದರು. ಇವ್ರ ಮಠದಾಗ ಹೋದ್ರೆ ಹಳಿ ನಾಯಿಗೆ ಸಹಿತ ತಿನ್ನಕ್ಕೆ ಹಾಕಂಗಿಲ್ಲ. ಇವ್ರಿಗೆ ತಿನ್ನೋದು ಮತ್ತು ರಗಡ್ ದೊಡ್ಡ ದೊಡ್ಡ ಮಠ ಅದಾವು, ಸಂಗಡಾಟಿ ಶಾಲಿ ಪಾಲಿ ಕಟ್ಕೊಂಡಾರ, ರೊಕ್ಕ ಅದಾವ, ರೂಪಾಯಿ ಅದಾವ, ಹೋದವ್ರಿಗೆ ಪ್ರಸಾದ ಮಾಡ್ಸಂಗಿಲ್ಲ. ಲಿಂಗಾರ್ಚನೆಯನ್ನು ಮಾಡ್ಕೋತಾರೆ ಅನ್ಪ ಇವ್ರು ಅಂದ್ರೆ ನನಗೆ ಅದು ಖಾತ್ರಿ ಇಲ್ಲಿ ಇವ್ರು ಮಾಡ್ಕೋತಾರೆ ಇಲ್ಲ ಅಂತ. ಯಾಕಂದ್ರೆ ಬಸವಣ್ಣವ್ರದ್ದೊಂದು ವಚನ ನೆನಪಾತ್ ನನಗೆ, ನಡೆಯಲ್ಲಿ ಎಚ್ಚತ್ತು ನುಡಿಯಲ್ಲಿ ತಪ್ಪಿದಡೆ ಹಿಡಿದಿರ್ಪ ಲಿಂಗವು ಘಟಸರ್ಪವಾಯಿತು ಅಂತ ಬಸವಣ್ಣವ್ರು ಹೇಳ್ಯಾರ. ಆದ್ರೆ ಈ ಲಬಾಡ್ರು ದಿನ ಲಬಾಡ್ತನ ಮಾತಾಡ್ಕೊಂತ ಅಡ್ಡಾಡ್ತಾರೆ. ಬಸವಣ್ಣವ್ರ ತತ್ವ ಹೇಳ್ತಾರೆ, ಏನೂ ಆಚರಣೆ ಒಳಗೆ ತರುವುದಿಲ್ಲ. ಆದರೂ ಇವ್ರು ಕೊಳ್ಳನ ಲಿಂಗಪ್ಪಿನ ಯಾಕೆ ಘಟಸರ್ಪ ಆಗಿಲ್ಲ ಅಂದ್ರೆ, ಬಹುತೇಕ ಇವ್ರು ಕಟ್ಕೊಂಡದ್ದು ಲಿಂಗಪ್ಪ ಗುರು ಕೃಪಾ ಮಾಡಿಕೊಟ್ಟಾನೋ ಏನು ಬರೇ ಕ್ಯಾರಿಂದ ಕಟ್ಕೊಂಡಾರು ಅಂತ ನನಗೆ ಸಂಶಯ. ಇರ್ಲಿಕ್ಕಂದ್ರೆ ಎಷ್ಟೊತ್ತಿಗೆ ನೀವು ಮಾಡೋ ಆ್ಯಕ್ಟಿವಿಟಿ ನೋಡಿದ್ರೆ, ಮತ್ತು ಇಂಥವ್ರೆಲ್ಲರೂ ಕೂಡಿ ಲಿಂಗಾಯತ ಧರ್ಮ ಕಟ್ಟಕ್ಕೆ ಹೊಂಟಾರೆ. ಯಾರ್ಯಾರು ಕಟ್ಟಕ್ಕೆ ಹೊಂಟವರು? ಕುಡುಕರು, ತಿನಕರು. ಕೆಲವು ಮಂದಿ ಮುಂಜಾನೆ ಎದ್ದು ಕೂಡಲೇ ಕುಡಿಲಾರ್ದ ಎದ್ದು ನಿಂದ್ರಕ್ಕೆ ಬರೋದಿಲ್ಲ, ರಾತ್ರಿ ಕುಡಿಲಾರ್ದ ಮಲ್ಕೊಳಕ್ಕೆ ಬರಂಗಿಲ್ಲ. ಕನಿಷ್ನಾಗ ಸಹಿತ ಲಿಂಗಪ್ಪ ಎಂದು ಇವ್ರಿಗೆ ಭೇಟಿ ಆಗಿಲ್ಲ. ಇಂಥ ರಾಜಕಾರಣಿಗಳು ಬಸವ ಧರ್ಮ ಕಟ್ಟಕ್ಕೆ ಹೊಂಟಾರಂತ. ಮತ್ತೆ ಮ್ಯಾಗ ಹೇಳ್ತಾರೆ, ನಾವು ಸಿದ್ದೇಶ್ವರ ಅಪ್ಪೋಳಿ ಶಿಷ್ಯರದೀವಂತ. ನಾಚಿಗೆ ಬರ್ಬೇಕು. ಕುಡುಕರು ತಿನಕರು ಸಿದ್ದೇಶ್ವರ ಅಪ್ಪೋಳಿ ಶಿಷ್ಯರದೀವ ಅಂತ ಹೇಳಿದ್ರೆ ನಡೀತೈತೆ ನಡಿ. ಅವ್ರು ಹೆಂಗಿದ್ರೆ ಹಂಗಿರಕ್ಕೆ ಕಲಿಬೇಕು. ಆಮ್ಯಾಗ ಸ್ವಾಮಿಗಳು ಇವೆಲ್ಲ ಕಾವಿದಾರಿ ಕಮ್ಯುನಿಸ್ಟ್ರ್ ಅಂತ ಅವ ನಮ್ಮ ಗೌಡ್ ಕರಿತಾನೆ. ಅವ್ರು ಇವು ಕಾವಿದಾರಿ ಕಮ್ಯುನಿಸ್ಟ್ರ್ ಅದಾರ ಇವರೆಲ್ಲ. ಇವ್ರದ್ದು ಉದ್ದೇಶ ಏನು ಅಂದ್ರೆ, ಸೆಕ್ಯುಲರಿಸಮ್ ಅನ್ಕೊಂತ ಹಿಂದೂ ಧರ್ಮ ಮುಗಿಸೋದ ಇವ್ರ ಉದ್ದೇಶ. ನಾ ಅವ್ರಿಗೆ ಹೇಳಿದೆ, ಏನಾರ ಮಾಡ್ರಿ, ಹಿಂದೂ ಧರ್ಮಕ್ಕೆ ಕೈ ಹಾಕಬೇಡ್ರಿ. ಬರೇ ಹಿಂದೂ ಧರ್ಮದ ಬಗ್ಗೆ ಟೀಕೆ ಟಿಪ್ಪಣಿ ನಿಂದೆಗಳನ್ನು ಮಾಡಿ ಈ ಧರ್ಮ ಹಾಳು ಮಾಡುವಂಥ ಕೆಲಸ ಮಾಡಬೇಡ್ರಿ ಅಂತ ಹೇಳಿದೆ. ಏನು ನಾವು ಕೈ ಬಿಟ್ಟಿವ್ರಿ, ನಮ್ಮನ್ನು ಬಿಟ್ಟು ಬಿಡ್ರಿ, ನಾವು ಕೈ ಬಿಟ್ಟಿವ್ರಿ, ನೀವು ಬಿಟ್ಟಂಗೆ ಮಾಡ್ತೀರಿ, ಬಿಟ್ಟಿಲ್ಲ ನಾನು. ಕೆಲವು ಮಂದಿಗೆ ಏನಾಕೈತಿ, ಅದು ಇದು ಹೊಟ್ಟೆ ಮುರ್ಯಾಕೆ ಹತ್ತಂದ್ರೆ ಹೊರಕಡೆಗೆ ಬಂದಂಗೆ ಆಕೈತಿ, ಆಗೋದಿಲ್ಲ. ಹಂಗೆ ನೀವು ಬಿಟ್ಟಂಗೆ ಮಾಡ್ತೀರಿ, ಬಿಡುದಿಲ್ಲ ಅಂತ ನನಗೆ ಖಾತ್ರಿ ಐತೆ ಅಂತ ಹೇಳಿದ್ನಿ. ನೀವು ಯಾವಾಗ ಪಕ್ಕಾ ಬಿಟ್ಟಿರಿ ಅನ್ನಿಸ್ತೈತಲ್ಲ ಅವಾಗ ನಾ ಅವ್ರಿಗೆ ಒಂದೇ ಮಾತು ಹೇಳಿದೆ, ನಾನು ನಿಮ್ಮನ್ನು ಕೈ ಬಿಡ್ತೀನಿ, ಈ ಬಸವಾದಿ ಶರಣರ ಸಮಾವೇಶಗಳನ್ನು ಬಂದ್ ಮಾಡ್ತೀನಿ. ಅವ್ರೇನಂದ್ರು, ಇವ್ನು ಹಿಂಗೆ ಚಾಲು ಇಟ್ರಿ ಅಂದ್ರೆ ನಮ್ಮ ಮಕ್ಕಳುಗಳಿಗೆ ಕೀಲಿ ಹಾಕೋದು ಬರ್ತೈತ್ರಿ ಅಂದರು. ಹೌದಪ್ಪ, ನಿಮಗಿಷ್ಟು ಕಾಳಜಿ ಇತ್ತಂದ್ರೆ ಒಂದು ಕೆಲಸ ಮಾಡ್ರಲ್ಲ, ಏನು ಮಾಡ್ರಿ, ನಾವು ವೀರಶೈವರು ಲಿಂಗಾಯತರು ಎರಡಲ್ಲ ಒಂದೇ ಅದೀವಿ ಅಂತ ಪ್ರೆಸ್ ಕಾನ್ಫರೆನ್ಸ್ ಕರೀರಿ, ಅವ್ರ ಮುಂದೆ ಹೇಳಿಬಿಡ್ರಿ. ನಾವು ಎರಡು ಮಾಡೋದಿಲ್ಲ ಇನ್ನು ಮುಂದೆ. ಈ ಪಾಪ ಇಲ್ಲಿ ತನಕ ಏನು ಮಾಡೀವಿ ಮಾಡಿ ಹೋತು, ಇನ್ನು ಮುಂದೆ ಈ ಪಾಪ ಎಂದೂ ಮಾಡೋದಿಲ್ಲ. ಯಾಕಂದ್ರೆ ಹಾವನೂರು ಆಯೋಗ ಸ್ಥಾಪನೆ ಮಾಡಿ ಅವಾಗೊಮ್ಮೆ ಹೊಡೆದಾರ ನಮ್ಮನ್ನು. ಆ ನಂತರ ನಮ್ಮ ಸ್ವಾಮಿಗಳು ಮತ್ತು ಕೆಲವು ಜನ ಹಿರಿಯರು ಕೂಡಿ ಬಾರಾಣೆ ಲಿಂಗಾಯತರು, ಸೋಳಾಣೆ ಲಿಂಗಾಯತರು, ಹತ್ತಾಣೆ ಲಿಂಗಾಯತರು, ಆರಾಣೆ ಲಿಂಗಾಯತರನ್ನ ಮಾಡಿ ನಮ್ಮ ಸಮಾಜ ಒಡೆದಾರ. ಎರಡು. ಮೂರನೇದ್ದು ನಾ ಏನು ಹೇಳಿದೆ ಅವ್ರಿಗೆ, ಲಿಂಗಾಯತರು ವೀರಶೈವರು ಬೇರೆ ಅನ್ನಕ್ಕೆ ಹೋಗ್ಬೇಡ್ರಿ,
ಬಸವಣ್ಣ ಎಲ್ಲರನ್ನು ಎಲ್ಲ ಜಾತಿಯವ್ರನ್ನು ತಂದು ಒಂದು ಮಾಡಿದ್ದ. ಯಾವ ಜಾತಿಯವರಿಲ್ಲ, ನಾವು 92 ಜಾತಿಯವರು ಅದರೊಳಗದೀವಿ. ಎಲ್ಲರನ್ನೂ ಕರ್ಕೊಂಡು ಬಂದು ಬಸವಣ್ಣ ಲಿಂಗ ಕಟ್ಟಿ ಉಪಾಸನೆ ಮಾಡಕ್ಕೆ ಹಚ್ಚಿ ನಮ್ಮನ್ನು ಒಂದು ಮಾಡಿದ್ದ. ಆದ್ರೆ ನನಗೆ ದುಃಖ ಏನು, ಆ ಬಸವಣ್ಣನ ಹೆಸರು ಹೇಳಿ ವೀರಶೈವರು ಲಿಂಗಾಯತರು ಅಂತ 2 ಮಾಡಕ್ಕೆ ಹೊಟ್ಟಾರಲ್ಲ ಈ ನಾಲಾಯಕರು, ಅದು ನನಗೆ ಸಿಟ್ಟು ತಂದದ್ದು. ಯಾಕೆ ಮಾಡ್ತೀರಿ ನೀವು? ಬಸವಣ್ಣನ ಹೆಸರು ಹೇಳಿ 2 ಮಾಡಕ್ಕೆ ಹೊಂಟೀರಿ. ಬಸವಣ್ಣ ಇವನಮ್ಮವ ಅಂತ ಎಲ್ಲರನ್ನೂ ಕೂಡಿಸಿದವ. ಆದ್ರೆ ನೀವು ಅದೇ ಬಸವಣ್ಣನ ಹೆಸರು ಹೇಳಿಕೊಂಡು ಈ ಬಲಿಷ್ಠವಾದಂಥ ಸಮಾಜ ಒಡೆದ್ರಿ. ಬರೀ ಸಮಾಜ ಒಡಿಲಿಲ್ಲದ್ರಿಂದ ಹಿಂದೂ ಧರ್ಮದಿಂದ ಒಂದು ತುಣುಕನ್ನು ಬೇರೆಯಾಗಿ ಮಾಡ್ಲಿಕ್ಕೆ ಹೊರಟಿರಲ್ಲ. ನೀವು ನಾಳೆಗೆ ಪ್ರೆಸ್ ಕಾನ್ಫರೆನ್ಸ್ ಕರೀರಿ, ಕರೆದು ಹೇಳಿಬಿಡ್ರಿ ನಾವು ಹಿಂದೂ ಲಿಂಗಾಯತರಂದು ಬಿಡ್ರಿ. ನಾ ಮುಂದೆ ಎಲ್ಲರ ಯಾವ ಸಭಾಕ್ಕೆ ಹೋದ್ರೆ ಕೇಳ್ರಿ, ನಾ ಯಾವ ಸಭಾನೂ ಮಾಡೋದಿಲ್ಲ ಮುಂದೆ. ಆದ್ರೆ ನೀವು ಹೇಳ್ರಿ ನಾವು ಹಿಂದೂಗಳು, ಮೊದಲು ಹಿಂದೂಗಳು, ಆಮೇಲೆ ನಾವು ಲಿಂಗಾಯತರು, ಆಮೇಲೆ ನಾವು ಏನಿದ್ದು ನಮ್ಮ ಉಪಜಾತಿಗಳು ಏನದಾವ ಎಲ್ಲ ನಾವು ಆಮೇಲೆ. ಇಷ್ಟು ಹೇಳಂತ ನಾನು ವಿನಂತಿ ಮಾಡ್ಕೊಂಡೀನಿ. ನಾವು ಏನೂ ಮಾಡೋದಿಲ್ಲ ಅಂತಾರೆ, ಇಟ್ಟು ಹೇಳೋದಿಲ್ಲ ಅಂದಾಗ ಇವ್ರ ಹೊಟ್ಟಾಗೇನ ಐತಂತ ಅರ್ಥ. ಹೋದ ಸರಿನೂ ಹೇಳಿದ್ದೆ ನಾನು. ಅವಾಗ ಏನು ಮಾಡ್ತಾರೆ, ಯಾವರ ನಾಯಿಗಳು ಚೂ ಬಿಡ್ತಾರ, ಅವು ನಾವು ಯತಿ ಉಬ್ಬಿಸಿ ಹೇಳ್ತೀವಿ ನಾವು ಶಾಸ್ತ್ರಾರ್ಥಕ್ಕೆ ತಯಾರದೀವಿ ನಮ್ಗೂಡು ಬರ್ರಿ ಅಂತ. ನಾ ಹೇಳಿದ್ನಲ್ಲ, ಕುಸ್ತಿ ಹಿಡ್ಯಾಕೂ ಸಹಿತ ಸಮಕಕ್ಷರು ಬೇಕು. ಭೀಷ್ಮ ಏನು ಹೇಳಿದ, ಅದ್ರ ಕೂಡ ಏನು ಯುದ್ಧ ಮಾಡೋದು ಅಂದ. ಯಾವುದ್ರ ಕೂಡ? ಅರ್ಜುನ್ ರಥದ ಮ್ಯಾಗ ಮುಂದೆ ನಿಂತಿತ್ತಲ್ರಿ, ಶಿಖಂಡಿಗೂಡ ಏನು ಯುದ್ಧ ಮಾಡೋದು? ನಮ್ಗೂಡ ಯುದ್ಧ ಮಾಡ್ಬೇಕಾದ್ರೆ ನಮ್ಮ ಯೋಗ್ಯತೆ ಅವ್ರು ಬೇಕು. ಶಿಖಂಡಿಗೂಡ ಯುದ್ಧ ಮಾಡ್ತಾರೆ ಅಂತ ಹಳಿ ನಾಯಿಗಳು ರಗಡ್ ಬರ್ತಿರ್ತಾನ ಅಂತ ತಲೆಗೆ ನನಗಂತಿರ್ತಾರೆ ಭಾಳ ಮಂದಿ. ಅವ ಹಿಂಗೆ ಅನ್ನಕತ್ತಾನ್ರಿ, ಯಾಕೆ ತಲೆ ಕೆಡಿಸ್ಕೋತೀರಿ ಮಾರಾಯ, ನಾ ಗಟ್ಟಿಮುಟ್ಟಿದ್ದೀನಲ್ಲ. ಶರಣರು ಒಂದು ಮಾತು ಹೇಳ್ಯಾರ, ನಾಯಿಗಳು ಗುಡ್ಡಕ್ಕೆ ಬೊಗಳಿದ್ರು ಗುಡ್ಡಕ್ಕೇನು ಫರ್ಕ್ ಆಗೋದೈತಿ, ನಾಯಿಗಳ ದಣಿತಾವು. ಅಂತಾರೆ ಏನ್ರಿ ಅವ ಮೊನ್ನೆ ಹಿಂಗಂದ್ರಿ ಅವ ಹಂಗಂದ್ರಿ ನೀವು ಉತ್ತರ ಕೊಡ್ಬೇಕ್ರಿ. ನಾ ಅಂದೆ ಅವು ನಾ ಗುಡ್ಡದಂಗೆ ಅದೀನಿ, ಅವು ನಾಯಿಗಳು ಬೊಗಳ್ತಾವು, ಅದರದ ಪ್ರತಿಧ್ವನಿ ಅವು ಕೇಳಿಸ್ತಾವು, ಬೊಗಳಿ ಸಾಯ್ತಾವು ಒಂದು ದಿವಸ. ಶರಣರು ಅಂದದ್ದ ಇದು, ನಾ ಹೇಳಿದ್ದಲ್ಲ ಮತ್ತು